ಚುನಾವಣಾ ಚಕ್ರದ ವಾಹನ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದೆ. ನಿಜಕ್ಕೂ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಅಥವಾ ಇಲ್ಲ? 2023ಕ್ಕೆ ಆಯ್ಕೆ ಆಗುವ ಜನನಾಯಕ ಹೇಗಿರಬೇಕು? ಅದೇ ರೀತಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಜನರು 2023ಕ್ಕೆ ಆಯ್ಕೆಯಾಗುವ ಜನನಾಯಕನಿಂದ ಬಯಸುತ್ತಾ ಇರೋದಾದ್ರೂ ಏನು? ಈ ಎಲ್ಲದರ ಅಭಿಪ್ರಾಯವನ್ನು ನಾವು ಕೇಳಿ ತಿಳ್ಕೊಳ್ಳೋಣ. ಗುರುಮಿಟ್ಕಲ್ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇನ್ನು ಅಭಿವೃದ್ಧಿ ಆಗಲಕ್ಕ ನಮ್ಮ ಶರಣಗೌಡ ಕಂದಕೂರ್ ಅವರೇ ಈ ಭಾಗದ MLA, ಈ ಕ್ಷೇತ್ರದ MLA ಆಗಬೇಕು. ಧ್ಯೇಯಕ್ಕೆ ರಕ್ತ ಎಷ್ಟು ಮುಖ್ಯನೋ ಗುರುಮಿಟ್ಕಲ್ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಷ್ಟೇ ಮುಖ್ಯ. ಗುರುಮಿಟ್ಕಲ್ ಅಭಿವೃದ್ಧಿ ಆಗಬೇಕಾದ್ರೆ ಶರಣಗೌಡ MLA ಎಷ್ಟು ಮುಖ್ಯನೋ ನಮ್ಗೆಲ್ಲ ಅಷ್ಟೇ ಮುಖ್ಯ ಅಂತ ಹೇಳ್ತಾ ನಾನು ಎರಡು ಮಾತಾಡೋದು ಇಷ್ಟಪಡ್ತೀನಿ. ಇದೇನು ಭಾಷಣ ಇಲ್ಲ, ಸಾಕಾಗಷ್ಟು ಅಭಿವೃದ್ಧಿ ಆಗ್ಯದ. ಶರಣಗೌಡ ಬಂದ ಮೇಲೆ 5 ವರ್ಷದಾಗ ರಸ್ತೆ ಇರ್ಬೋದು, ಗುಡಿ ಗುಂಡಾರಗಳಿಗೆ ರೊಕ್ಕ ಇರ್ಬೋದು, ಅಭಿವೃದ್ಧಿಗೋಸ್ಕರ ಸಾಕಷ್ಟು ಅವ್ರು ಮಾಡ್ಯಾರ. ಇನ್ನು ಮುಂದಾದ್ರೂ ಕೂಡ ಅವರು ನಮ್ಗೆ ಮಾಡಿಕೊಡ್ತಾರ. ಅನ್ವಯವಾಗಿ ಎಲ್ಲ ಸಮಾಜದವರಿಗೆ, ಗುಂಡಾರಗಳಿಗೆ ಮತ್ತು ಯಾವುದೇ ಸಮಾಜದ ಒಂದು ಅದುವರೆಗೆ ಮಾತಾಡ್ಲಕ್ಕ ಅವರು ಹೆಂಗೂ ಅವ್ರು ಮುಂದೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಗೆ ಕಠಿಣವಾಗಿ ಗಟ್ಟಿಯಾಗಿ ಅವರೇ MLA ಬೇಕಂತ ನಾನು ಇದೇ ತಟ್ಟು ಹೇಳುತ್ತೇನೆ. ಎಲ್ಲರ ಚಿತ್ತ ಗುರುಮಿಟ್ಕಲ್ ಕ್ಷೇತ್ರದತ್ತ. ಸುಮಾರು 50 ವರ್ಷಗಳಿಂದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಅಭಿವೃದ್ಧಿಯಿಂದ ಮಾಡಿರ್ತಕ್ಕಂಥ ಈ ಗುರುಮಿಟ್ಕಲ್ ಮತಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತು ಕರ್ನಾಟಕ ರಾಜ್ಯದಲ್ಲಾಗಲಿ, ಯಾವುದೇ ಜಿಲ್ಲೆಗಳಲ್ಲಾಗಲಿ, ಯಾವುದೇ ಗ್ರಾಮಗಳಲ್ಲಾಗಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ನಾನು ಹೇಳಬಯಸುತ್ತೇನೆ. ಈ ಬಾರಿ ಕೂಡ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಲು ಯಾರಿಂದ ಸಾಧ್ಯ ಇಲ್ಲ. ಸತ್ತು ಹುಟ್ಟಿದ್ದು ಮತ್ತೆ ಬರುವುದು ಹೇಗೋ, ಸತ್ತು ಹುಟ್ಟಿದ್ದು ಮತ್ತೆ ಹಿಂತಿರುಗಿ ಬರುವುದು ಹೇಗೋ, ಬಿತ್ತಿದ ಬೀಜದಂತೆ ಕಾಂಗ್ರೆಸ್ ಪಕ್ಷವು ಮತ್ತೆ ಅಧಿಕಾರಕ್ಕೆ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವುದು ಖಚಿತ ಅಂತಕ್ಕಂಥ ಮಾತನ್ನು ನಮ್ಮ ಗುರುಮಿಟ್ಕಲ್ ಕ್ಷೇತ್ರ ಹಲವಾರು ಬಾರಿ ಕಾಂಗ್ರೆಸ್ ಮತ್ತು ಮೊನ್ನೆ ತಾನೇ JDS ಆರಿಸಿ ತಂದಿದ್ದಾರೆ. ಅವರು ಮಾಡಿದ್ದು ಸಾಧನೆಗಳು ಈ ಪ್ರಜೆಗೂ ಗೊತ್ತು. ಗುರುಮಿಟ್ಕಲ್ ಮುಕ್ತ ಜನರನ್ನ ಯಾವ ರೀತಿ ನಾವು ಅಮೆರಿಕ ಮಾಡ್ತೀವಿ, ಸಿಂಗಾಪುರ್ ಮಾಡ್ತೀವಿ ಅನ್ನೋದು ಚುಕ್ಕೆಗಳು ತೋರಿಸಿ ಏನು ಸಾಧನೆಗಳು ಮಾಡಿರಿ ತಾವು. ಗುರುಮಿಟ್ಕಲ್ ಅಭಿವೃದ್ಧಿ ಎಲ್ಲಿ ಆಗಿದೆ? ಗುರುಮಿಟ್ಕಲ್ ಶಾಸಕರೇ, ಹಳಿ ಕಾಂಗ್ರೆಸ್ ನಾಯಕರೇ, ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ತಮ್ಮ ಸಾಧನೆಗಳು ಏನು? ನೀವು ಭವಿಷ್ಯದಲ್ಲಿ ಬರೇ ವಾದ ಮಾಡ್ತಾ ಇದ್ದೀರಿ, ಮಾಡಿ ತೋರಿಸ್ತಾ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಗುರುಮಿಟ್ಕಲ್ನಿಂದ ನಾಗರತ್ನ ಕುಪ್ಪಿ ಮೇಡಮ್ ಆಕಾಂಕ್ಷಿ ಆಗ್ತಾರೆ. ಅವರು ಈ ಸಾರಿ ಆರಿಸಿ ಬರ್ತಾರೆ ಹಾಗೂ ಈ ಗುರುಮಿಟ್ಕಲ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ ಅಂತ ನಾವು ವ್ಯಕ್ತಪಡಿಸ್ತೀವಿ. ಕರ್ನಾಟಕ ರಾಜ್ಯದ 224 ವಿಧಾನಸಭೆ ಸದಸ್ಯರಲ್ಲಿ ಇವತ್ತು ಯಾವುದಾದರೂ ಶಾಸಕರಿದ್ದರೆ, ದಟ್ಟ ದರಿದ್ರನ ಬಾಗಿಲತನ ಹೋಗಿ ನಿಲ್ತಕ್ಕಂಥ ಶಾಸಕರು ಯಾರಿದ್ರೆ ಅದು ನಾಗನಗೌಡ ಕಂದಕೂರು, ಅವ್ರ ಪುತ್ರ ಶರಣಗೌಡ ಕಂದಕೂರು ಮಾತಾಡಿ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ನಾಗನಗೌಡರು ಶಾಸಕರಾಗಿದ್ದರು. ಅವರು ಪುತ್ರರಾದಂಥ ಶರಣಗೌಡ ಕಂದಕೂರು ಅವರು ಹಾಗೂ ರಾಜುಗೌಡರು, ಅವರ ಮೊಮ್ಮಗನಾದಂಥ ಮಹೇಂದ್ರ ರೆಡ್ಡಿ ಕಂದಕೂರು ಅವರು ಅವಿರತ ಪ್ರಯತ್ನ ಅಂದ್ರೆ ಮುಗ್ಧ ಜನರಿಗೆ ಬೇಕಾದಂತ ಸವಲತ್ತುಗಳನ್ನು ಅವರ ಮನೆ ಬಾಗಿಲಿಗೆ ಒಯ್ದುಕೊಟ್ಟಂತ ಕೀರ್ತಿ ನಾಗನಗೌಡ ಕಂದಕೂರು ಅವರಿಗೆ, ಅವರ ಪುತ್ರರಾದಂಥ ಶರಣಗೌಡರಿಗೆ ಸಲ್ಲುತ್ತದಂತ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಆಳಿತು. ಅದೇ ರೀತಿ ಗುರುಮಿಟ್ಕಲ್ ಒಂದು ವಿಧಾನಸಭಾ ಕ್ಷೇತ್ರವನ್ನು ಕೂಡ ಆಳಿದೆ. ಆದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು 8 ಸಲ ನಾವು ಗೆಲ್ಸಿದ್ದೇವೆ. ರೈತ ಅಂತಕ್ಕಂಥದ್ದು ಒಂದೇ ಒಂದು ನೀವು ವಿಚಾರ ಮಾಡ್ಕೊಳ್ಳಿ. ರೈತ ಬದುಕಬೇಕಾದ್ರೆ ಮನುಷ್ಯ ಯಾವ ರೀತಿ ಬದುಕಬೇಕು, ಅವನಿಗೆ ಉಸಿರಿ ಅಷ್ಟು ಮುಖ್ಯನೋ, ಭೂಮಿ ಕೂಡ ಬದುಕಬೇಕಾದ್ರೆ ಅದಕ್ಕೆ ನೀರು ಅಷ್ಟೇ ಮುಖ್ಯ. ಆದ್ರೆ ಇಲ್ಲೇ 40 ಕಿಲೋಮೀಟರ್ ಆಚೆ ಹೋಗಿ ನೀವು ಶಹಾಪುರ, ಸುರಪುರ ಈ ಭಾಗದಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಗೆದ್ದಿರೋದ್ರಿಂದ ಅಲ್ಲಿ ನೀರಾವರಿ ಆಯ್ತು. ಅಲ್ಲಿನ ಬದುಕು ನೋಡಿ ಇವತ್ತು ಕಾರುಗಳಲ್ಲಿ ತಿರುಗಾಡ್ತಾ ಇದ್ದ 1 ಎಕರೆ ಜಮೀನು ಇರ್ತಕ್ಕಂಥ ರೈತ. ಆದ್ರೆ 50 ಎಕರೆ ಇರ್ತಕ್ಕಂಥ ರೈತ ಇವತ್ತು ಒಬ್ಬ ಕಾಂಟ್ರಾಕ್ಟ್ ಆಗಿ ಒಬ್ಬ ನಾಯಕನಿಂದ ತಿರುಗಿ 1 ಲಕ್ಷ 10 ಲಕ್ಷ ಸಿಗ್ತಕ್ಕಂಥ ಒಂದು ಹೀನಾಯ ಸ್ಥಿತಿಯಲ್ಲಿ ನಮ್ಮ ರಾಜ್ಯದ ನಾಯಕರಾಗಿರ್ಬಹುದು, ನಮ್ಮ ನಾಯಕರಾಗಿರ್ಬೋದು ಇದ್ದೀವಿ. ಆದ್ರೆ ನಾವು ವೈಯಕ್ತಿಕವಾಗಿ ವಿಚಾರ ಮಾಡಿ
ಯಾಕಂದ್ರೆ ನಾವು ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಅಲ್ಲ, ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ವಿಚಾರ ಮಾಡ್ಬೇಕು. ನಾವು ಮನುಷ್ಯರಾಗಿದ್ದೇವೆ. ಗುರುಮಿಟ್ಕಲ್ಗೆ ನಿಮ್ಮ ಕೊಡುಗೆ ಏನು? ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಗುರುಮಿಟ್ಕಲ್ನ ಇದಕ್ ಮುಂಚೆ ನೀವು ಪ್ರತಿನಿಧಿಸ್ತಾ ಇದ್ದೀರಿ. ಒಂದು, ರೈತರಿಗೆ ನಿಮ್ಮ ಕೊಡುಗೆ ಏನು? ಎರಡನೇದು, ವಲಸೆ ಹೋಗ್ತಾ ಇದ್ದಾರೆ ನಮ್ಮ ರೈತರು, ಇಲ್ಲಿಂದ ಗುಳೆ ಹೋಗ್ತಾ ಇದ್ದಾರೆ, ಗುಳೆ ಕಾರ್ಮಿಕರಿಗೆ ನಿಮ್ಮ ಕೊಡುಗೆ ಏನು? ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನಿಮ್ಮ ಕೊಡುಗೆ ಏನು ಅನ್ನುವಂಥದ್ದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತ. ನಿಜವಾಗ್ಲೂ ಗುರುಮಿಟ್ಕಲ್ ಅಭಿವೃದ್ಧಿ ಅಂತ ಅಂದ್ರೆ ಕೇವಲ ಡಾಂಬರ್ ರೋಡ್ ಹಾಕೋದು, ಲೈಟ್ ಹಾಕೋದು, ಮೋರಿ ಕಟ್ಟೋದು, ಇನ್ನೊಂದು ಮಾಡೋದಲ್ಲ. ಇವೆಲ್ಲ ಮೂಲಭೂತ ಸೌಕರ್ಯಗಳು. ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ರೈತರಿಗೆ, ವ್ಯವಸಾಯಕ್ಕೆ ನಿಮ್ಗೆ ಏನ್ ಕೊಡುಗೆ ಇದೆ ಅದನ್ನ ಕೊಡುಗೆಯನ್ನು ಕೊಟ್ಟು ಅದರಲ್ಲಿ ಒಂದು ಉನ್ನತವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಿ ಅವತ್ತು ಹೇಳಿ ನಾವು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ. ನಾವು ಭಾರತೀಯ ಜನತಾ ಪಕ್ಷ ಅಕಸ್ಮಾತ್ ನಾಳೆ ಗುರುಮಿಟ್ಕಲ್ ಅಲ್ಲಿ ನಾವು ಸಂಕಲ್ಪ ಮಾಡಿದ್ದೀವಿ. ಇದು ಸ್ವಪ್ನ ಅಲ್ಲ, ಬಿಜೆಪಿ ಗುರುಮಿಟ್ಕಲ್ ಸ್ವಪ್ನ ಅಲ್ಲ, ಇದು ಸಂಕಲ್ಪ. 2023ರಲ್ಲಿ ಸಂಕಲ್ಪ ಮಾಡಿದೀವಿ. ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೇ ಗೆಲ್ತದೆ. ಈ ಭಾಗದ ಒಂದು ಅಭಿವೃದ್ಧಿಯನ್ನ ಮಾಡ್ತೇವೆ. 1947 ಆಗಸ್ಟ್ 15ರಂದು ನಮಗೆ ಭಾರತ ಸ್ವಾತಂತ್ರ್ಯ ಸಿಕ್ಕದ. ಆದ್ರೆ ನಮ್ ಗುರುಮಿಟ್ಕಲ್ ಸ್ವಾತಂತ್ರ್ಯ ಇನ್ನೂವರೆಗೂ ಸಿಕ್ಕಿಲ್ಲ. ಖರ್ಗೆ ಸಾಬ್ರು ಬರೇ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಇಲ್ಲಿಂದ ಗುರುಮಿಟ್ಕಲ್ ಇಂದ ದಿಲ್ಲಿ ತನ ಹೋಗ್ಯಾರ. ಏನು ಕೆಲಸ ಮಾಡಿಲ್ಲ ಅವರು. ಈಗ ಶಾಣಗಾಡ್ ಅವ್ರು ಕೇಳಿದ್ರೆ ಅಂತಾರ 40-50 ವರ್ಷದಿಂದ ಅವರೇ ಮಾಡಿಲ್ಲ, ನಾವ್ಯಾಕೆ ಮಾಡ್ಬೇಕಂತ ಅವ್ರು ಹೇಳ್ತಾರ. ಇದೆಲ್ಲ ಸುಳ್ಳು. ಇದೆಲ್ಲ ಈಗೆಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟರು ಎಲ್ಲರೂ ಗೊತ್ತಾಗಿದೆ. ಈಗ ಮಾತ್ರ ನಮ್ಮ ಲೇಬರ್ ಏನಿದ್ವಲ್ಲ, ನಾನೊಂದು ಮೇಸ್ತ್ರಿ ಇದ್ದೀನಿ, ನನ್ನಿಂದ 20-30 ಮಂದಿ ಬದುಕುತ್ತಾರ ದಿನ. ಇದೇ ಖರ್ಗೆ ಸಾಬ್ರು ಒಂದು ಯಾವ್ದೊಂದು ಫ್ಯಾಕ್ಟ್ರಿ ಹಾಕ್ಲಿಲ್ಲ. ನಮ್ಮಂತ PUC ಸೆಕೆಂಡ್ ಇಯರ್ ಓದಿ ಹುಡುಗರು ಇವತ್ತಿನ ನಾಳೆ ಏನ್ ಮಾಡಿದ, ಬರೀ ಕುಡಿದು ಎಂಡ ಕುಡಿದು ಅದು ಕುಡಿದು ಸತ್ಯನಾಶ ಆಗ್ಯಾರ. ಇದಕ್ಕೆಲ್ಲ ನೇರ ಹೊರಗೆ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರು ಮತ್ತು ಕಾಂಗ್ರೆಸ್ ಮತ್ತು JDS ಕಾರಣ. ಇದಕ್ಕ ಈ ಬಿಜೆಪಿ JDS ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಬೇರೆ ಬೇರೆ ಏನೂ ಇಲ್ಲ. ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಯಥಾಸ್ಥಿತಿವಾದವನ್ನ ಕಾಪಾಡಬೇಕು ಅನ್ನೋದೇ ಈ ಬಿಜೆಪಿ JDS ಮತ್ತು ಕಾಂಗ್ರೆಸ್ನ ಉದ್ದೇಶ ಆಗಿರ್ತದ. ಅದನ್ನ ಇವತ್ತ ಗುರುಮಿಟ್ಕಲ್ ಜನತೆ ಏನ್ ಮಾಡ್ಯದ, ಅಕ್ಷರಾಂಶನು ತಿಳ್ಕೊಂಡದ. ಅದಕ್ಕ ಏನಂತ ತೀರ್ಮಾನ ಮಾಡ್ಯಾರಪ್ಪ ಅಂತಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿ ಆಗಿರುವಂತ KB ವಾಸವ್ ಅವರನ್ನ ಅವ್ರ ಈ ಗುರುಮಿಟ್ಕಲ್ನ ಜನತೆ ಏನ್ ಮಾಡ್ಯದ, ಸಂಕಲ್ಪ ಮಾಡ್ಯದ ಅಂತಂದ್ರೆ ನಿರ್ಧಾರ ಮಾಡ್ಯದ, ಅವ್ರನ್ನ MLA ಮಾಡಬೇಕು. ಯಾಕಂತಂದ್ರೆ ಸತತವಾಗಿ 8 ವರ್ಷಗಳಿಂದ ಊರಿಗೆ ಹಳ್ಳಿಗೆ ತಿರುಗಾಡಿ ಅವರ ಒಂದು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಹಾಗೂ ಕೂಲಿ ಕಾರ್ಮಿಕರ ಪರವಾಗಿ ಎಲ್ಲರ ಬಗ್ಗೆ ಹೋರಾಟ ಮಾಡಿ ಎಲ್ಲರ ಒಂದು ಮನದಾಳದಲ್ಲಿ KB ವಾಸಣ್ಣವರು ಇದ್ದಾರೆ. ಒಂದು ಸಣ್ಣ ಮತಕ್ಷೇತ್ರದಿಂದ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಇಲ್ಲಿಂದ 7 ಬಾರಿ ಶಾಸಕರಾಗಿದ್ದಾರೆ. ಆಮೇಲೆ 2 ಬಾರಿ ಇಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಇಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಫ್ಯಾಕ್ಟರಿ ಇಲ್ಲ. ಮಕ್ಕಳು ಹೆಂಗ್ ಮಾಡ್ಬೇಕ್ರಿ? ನಾವು ವಿದ್ಯಾವಂತರು ಆದ್ರೆ ಒಂದು ಫ್ಯಾಕ್ಟರಿ ಒಂದು ಟೆಂಡರ್ ಆದ್ರೆ ಇಲ್ಲಿ ಬಾಬುರಾವ್ ಸಾಹೇಬ್ರು ಲಂಚ ಬೇಡಿಕೆ ಇಡ್ತಾರ. ಸೈದಾಪುರ ಕಡೆಚೂರು ಬಾಡಿಯಾಲ್ ಫ್ಯಾಕ್ಟರಿ ಜಾಗ ಖರೀದಿ ಮಾತ್ರ ಅಷ್ಟೇ, ಆ ಫ್ಯಾಕ್ಟರಿ ಅಷ್ಟೇ ಬೀಳಿ ಬಿದ್ದಿದೆ. ನಾವು ವಿದ್ಯಾರ್ಥಿನವರ ಹೇಗೆ ಹೋಗ್ಬೇಕು? ಆದ್ರೆ ನಾವೆಲ್ಲ ಸ್ಥಳೀಯ ಶಾಸಕರಿಗೆ ಅವಕಾಶ ಕೊಡಿ, ನಮ್ಮ ಬೇಡಿಕೆ ನಾವು ಅವ್ರ ಹತ್ರ ಇಡ್ತೀವಿ. ಅದಕ್ಕೆ ನಮ್ಮ ಒಳ್ಳೆ ಫ್ಯಾಕ್ಟರಿ ಹಾಕಿ ಇಲ್ಲಿ ITI ಏನು ಸ್ಟೂಡೆಂಟ್ ಏನು ಕೆಲಸ ಮಾಡ್ತಾರೆ, ಅಲ್ಲೇ ಕೂಲಿಗಾರ ಅಲ್ಲೇ ಕೆಲಸ ಮಾಡ್ಬೇಕಂತ ನಮ್ಮ ಆಸೆ ಇದೆ. ಅದಕ್ಕೆ ಸಮಗ್ರ ಗುರುಮಿಟ್ಕಲ್ ಜನತೆಗೆ ಹೇಳ್ತಾನೆ ಅಷ್ಟೇ, ಅಂದ್ರೆ ಇಲ್ಲಿ ಎಲ್ಲ ಹಿಂದುಳಿದ ಭಾಗ ಬರೀ ಒಣ ಬೇಸಾಯ ಇದೆ. ಮಕ್ಕಳಿಗೆ ಒಂದು ಉದ್ಯೋಗ ಕೊಡಬೇಕಂದ್ರೆ ಇಲ್ಲಿ ಶಾಸಕರ ಕೆಲಸ ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಬಂಧುಗಳೇ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ ಅಂತ, ನಾನು ಮಿನಾಸ್ಪುರಿಂದ ಬಂದಿರೋದು. ಈಗ ಉದ್ಯೋಗ ಸಮಸ್ಯೆ ತುಂಬಾ ಇದೆ. ಆಲ್ರೆಡಿ ಡಿಗ್ರಿ ತುಂಬಾ ಓದಿರೋರು ಇದ್ದಾರೆ ನಮ್ಮಲ್ಲಿ. ಈಗ ನೋಡು 30-40 ಜನ ಸ್ಟೂಡೆಂಟ್ ಇದ್ದಾರೆ. ಈಗ ನಿರುದ್ಯೋಗಗಳಿದ್ದಾರೆ. ಅದು ಭ್ರಷ್ಟಾಚಾರಕ್ಕೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಸ್ಟೂಡೆಂಟ್ಗಳಿಗೆಲ್ಲ ಜಾಬ್ ಕೊಡಿಸ್ತೀವಿ ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಒಂದು ಜಾಬ್ ಇಲ್ಲ. ಡಿಗ್ರಿ ಓದಿರೋರು ತುಂಬಾ ಜನ ಇದ್ದಾರೆ. ಏನಿಲ್ಲ ಅಂದ್ರೆ ಒಂದು 30 ಜನ ಇರ್ತಾರೆ. ಯಾವುದು ಪ್ರಗತಿಪ್ರದವಾಗಿಲ್ಲ. ಕುಡಿಯೋ ನೀರ ಸಮಸ್ಯೆನೂ ಇದೆ ನಮ್ಮೂರಲ್ಲಿ. ಈಗ ಆಲ್ರೆಡಿ ಕಾಲಾರ ಎಲ್ಲ ಬಂದಿರೋದು ನಮ್ಮ ಅನುಪುರದಲ್ಲಿ. ಮಿನಾಸ್ಪುರದಲ್ಲೂ ತುಂಬಾ ಕುಡಿಯೋ ನೀರಿನ ಸಮಸ್ಯೆ ಇದೆ. ಯಾವಾಗ್ಲೂ ಹೋದ್ರು ಹೌದು ಮಾಡ್ತೀನಿ ಇದು ಮಾಡ್ತೀನಿ, ಆಯ್ತು ಟ್ಯಾಂಕ್ ಮಾಡ್ತೀವಿ ಅದು ಮಾಡ್ತೀನಿ ಅಂತಾರೆ, ನೀರ್ ಮಾಡ್ತೀನಿ ಅಂತಾರೆ. ಆಲ್ರೆಡಿ ನೀರು ಟೆಸ್ಟ್ ಕೊಟ್ಟಿದೀವಿ ಅಂತಾರೆ, ನೀರು ಟೆಸ್ಟ್ ಇಲ್ಲ. ಆಲ್ರೆಡಿ ತುಂಬಾ ಜನ ಆಲ್ರೆಡಿ ಹಾಸ್ಪಿಟಲ್ಗಳೆಲ್ಲ ಹೋಗಿ ಬರ್ತಾ ಇದ್ದಾರೆ. ಇವಾಗ್ಲೂ ಸಮಸ್ಯೆ ಇದೆ. ನಿರುದ್ಯೋಗ ಸಮಸ್ಯೆ ಅಂತೂ ತುಂಬಾ ಇದೆ ನಮ್ಮೂರಲ್ಲಿ. ಆಲ್ಮೋಸ್ಟ್ ಏನಿದೆ ಅಂದ್ರೆ 30-40 ಜನ ನಿರುದ್ಯೋಗ ಆಲ್ರೆಡಿ ಡಿಗ್ರಿ ಓದಿರೋರು ಇದ್ದಾರೆ. ಅದಕ್ಕೋಸ್ಕರ ಚೆನ್ನಾಗಿರೋ ಪಾರ್ಟಿ ಬಂದ್ರೆ ನಮಗೂ ಒಳ್ಳೇದು ಅನ್ಸುತ್ತೆ. ಇವತ್ತು 50 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಗುರುಮಿಟ್ಕಲ್ನಲ್ಲಿ ಅಭಿವೃದ್ಧಿ ಮಾಡಲಂತಕ್ಕಂಥ ಮಾತು ಇವತ್ತು ಹೇಳಿದ್ದಾರೆ. ಆದ್ರೆ ಅವ್ರಿಗೆ ನಾನು ಹೇಳಕ್ಕೆ ಇಚ್ಛಿಸ್ತೀನಿ, ಇವತ್ತು ರೈತರ ಕ್ಷೇತ್ರವನ್ನು ನೋಡಬೇಕಾದ್ರೆ ಇವತ್ತು 52 ಕೆರೆಗಳು ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು 52 ಕೆರೆಗಳು ತುಂಬ ಯೋಜನೆ ಯಾರು ಮಾಡಿದಾರಪ್ಪ?
ಏನ್ ಜೆಡಿಎಸ್ ಅವ್ರು ಮಾಡೋದ ಅಥವಾ ಬಿಜೆಪಿ ಮಾಡೋದ, ಕಾಂಗ್ರೆಸ್ ಅವ್ರು ಮಾಡೋದನ್ನ? ಇವತ್ತು ಎಲ್ಲ ನಿರುದ್ಯೋಗಿ ಸಮಸ್ಯೆ ಹೋಗ್ಬೇಕಾದ ದೃಷ್ಟಿಯಿಂದ 375 ಕಲಂ ಅದನ್ನ ಯಾರು ತಿದ್ದುಪಡಿ ಮಾಡಿದಾರ? ಹಿಂದೆ ಬಿಜೆಪಿ ಮಾಡೋ ಜೆಡಿಎಸ್ ಅದ್ರ ರೂವಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಡೀ ನಮ್ಮ ಕರ್ನಾಟಕ ಕಲ್ಯಾಣ ಭಾಗಕ್ಕೆ ಅನುಕೂಲ ಆಗ್ಬೇಕಂತಕ್ಕಂಥ ದೃಷ್ಟಿಯಿಂದ 371 ಕಲಂ ತಿದ್ದುಪಡಿ ಮಾಡಿ ಇವತ್ತು ಎಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಎಷ್ಟಾದ್ರೂ 5 ವರ್ಷಗಳಲ್ಲಿ ನಾವು ಏನು ಅನುಭವಿಸ್ತಿದೀವಿ, ಇವತ್ತು ರೈತರು ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಇವತ್ತು ಏನು ಕೊಟ್ಟಂತ ಮಾತು ಇವತ್ತು ಒಂದನ್ನು ಈಡೇರಿಸಿಲ್ಲ. ಇವತ್ತು ಮತ್ತೆ ಪುನಃ ಜನರು ಕಾಂಗ್ರೆಸ್ ಪಕ್ಷನ ಆರಿಸಿ ತಂದು ಗುರುಮಿಟ್ಕಲ್ಗೆ ಒಳ್ಳೆ ಮಾಡ್ತಾರೆ ಅಂತಕ್ಕಂಥ ನಮ್ಗೆ ನಂಬಿಕೆ ಇದೆ. ಜೆಡಿಎಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಬಿಜೆಪಿ ಓಟೇ ಮುಖ್ಯ ಕಾರಣ. ಇದು ಶತಸಿದ್ಧ. ಬಿಜೆಪಿ ಓಟ್ ಬಿದ್ದದಕ್ಕೆ ಇಲ್ಲಿ ಏನದಲ್ಲ ಜೆಡಿಎಸ್ ಅಧಿಕಾರಕ್ಕೆ ಬಂತು, ಇಲ್ಲಾಂದ್ರೆ ಬರ್ತಿದ್ದಿಲ್ಲ. ಒಂದನೇದು. ಎರಡನೇದು 370 ನಾವು ತಂದೀವಿ ಅಂತ ಹೇಳ್ತಾರೆ, ಇದು ಸುಳ್ಳು. ಇದು ವೈದ್ಯನಾಥ್ ಪಾಟೀಲ್ ಅವರ ಏನಪ್ಪ ಅವರು ಮಾಡಿದಂತ ಪ್ರಯತ್ನದಿಂದ ಇಲ್ಲಿ 371 ಆರ್ಟಿಕಲ್ ನಮ್ಮ ಭಾಗಕ್ಕೆ ಆಯ್ತು. ಅದರಿಂದ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಏನಾದಲ್ಲ ಲಾಭ ಆಯಿತು. ಇನ್ಮೇಲೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದಂತ ಕೆಲವು ಒಳ್ಳೆ ಕಾರ್ಯಗಳಿಂದ ಇಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಅವೇ ತಮ್ಮ ಪ್ರಚಾರನ ಮಾಡ್ತಾ ಇದ್ದಾರೆ. ಇವರು ಮಾಡೋದೆಲ್ಲ ಸುಳ್ಳು. ಇದಕ್ಕಿಂತ ಮುಂಚೆ ಚುನಾವಣೆಗೆ ಬಂದ ಹೊತ್ತಿಗೆ ಹೇಳಿದ್ರು ನಮ್ಮ ಹತ್ರ ಏನೂ ಇಲ್ಲ, ನೀವು ವೋಟ್ ಹಾಕ್ಲಿಲ್ಲ ಅಂದ್ರೆ ನಾವು ಏನಾದರೂ ಬಹಳ ನಿರ್ಗತಿಕರಾಗ್ತೀವಿ ಅಂತ ಹೇಳಿದ್ರು. ಈಗ ಅದೇ ಅವರೇ ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮಗಳು ಮಾಡ್ತಾರೆ. ಈ ದುಡ್ಡು ಎಲ್ಲಿಂದ ಬಂತು ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡ್ಬೇಕು ಇಲ್ಲಿ ಮತದಾರರಂತ ಈ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಹೇಳಿದ್ರು ಜೆಡಿಎಸ್ ಏನ್ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿ. ನಾನು ಎಲ್ಲಾ ಬಿಜೆಪಿ ಮತ್ತು ಕಾಂಗ್ರೆಸ್ ಅವರಿಗೆ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸುಮಾರು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರ ಸೃಷ್ಟಿ ಆದ ಮೇಲೆ ಇಲ್ಲಿಯವರೆಗೆ ಯಾರಾದ್ರೂ ಗುರುಮಿಟ್ಕಲ್ದಲ್ಲಿ ವಾಸ ಮಾಡಿದ್ರ, ಜನಸಂಪರ್ಕ ಕಚೇರಿ ಮಾಡಿದ್ರ? ಅದು ಯಾರಾದ್ರೂ ಮಾಡಿದ್ದೆ ಆದ್ರೆ ಶರಣಗೌಡ ಕಂದಕೂರ್ ಅವರು ಮತ್ತು ನಾರಾಯಣಗೌಡ ಕಂದಕೂರ್ ಅವರು ಮಾತ್ರ ಮಾಡಿದ್ದಾರೆ. ನೋಡಿ, ಇಲ್ಲೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದೆ. ಈ ಪ್ರಥಮ ದರ್ಜೆ ಕಾಲೇಜಿಗೆ ಸುಮಾರು 1,80,00,000 ಮತ್ತು 1,20,00,000 ಮತ್ತು 2 ಕೋಟಿದು ಹೀಗೆ ಸುಮಾರು ಅನುದಾನಗಳನ್ನು ಮಾಡಿ ಅಲ್ಲಿ ವಿಜ್ಞಾನ ವಿಭಾಗಕ್ಕೆ ಮತ್ತು ಅದೇ ರೀತಿಯಾಗಿ ಶೈಕ್ಷಣಿಕ ವಿಭಾಗದಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ಮನಸ್ಸನ್ನು ತಿಳಿದು ಮತ್ತು ತಾಯಿ ಹೃದಯ ಹೊಂದಿರತಕ್ಕಂಥ ಶ್ರೀ ಶರಣಗೌಡ ಕಂದಕೂರ್ ಅಣ್ಣವರು ಮುಂದಿನ ದಿನಗಳಲ್ಲಿ ಗೆದ್ದೇ ಗೆಲ್ತಾರೆ ಅಂತೇಳಿ ಆತ್ಮವಿಶ್ವಾಸವನ್ನು ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ. ಚುನಾವಣಾ ಚಕ್ರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಕೇಳ್ರಪ್ಪೋ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ News18 ಚುನಾವಣಾ ಚಕ್ರ. ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ, ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರು ಹೇಳ್ತಿರೋದೇನು, ಮತದಾರನ ಮಾತು ಮನಸ್ಸೇನಿದೆ. ಇಲೆಕ್ಷನ್ ಬಂದಾಗ ನೆನಪು ಮಾಡ್ತಾರ, ಎಲ್ಲರೂ ತಕೋತಾರ, ಬಿಲ್ ತಕೊಂಡ್ ಹೋಗಿ ಮನ್ಯಾಗ ಕುಂಡಿರ್ತಾರೆ. ಎಲ್ಲಿ ನೋಡಿದ್ರೆ ಗುಂಡಿನೇ. ಈ ಗಾಡಿಗಳು ಒಂದ್ ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದ್ರೋಗಿರುತ್ತೆ. ಅಧಿಕಾರಿಗಳು, ಲೀಡರ್ಗಳು ಹೊಂದಾಣಿಕೆ ಮಾಡಿಕೊಂಡು ಜನರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ನಗರಸಭೆ ಆಗ್ಬಿಟ್ಟಿದೆ ಸರ್, ನಗರಸಭೆ ಈಗ. ಬನ್ನಿ ಕರ್ಕೊಂಬಂದು ಶಾಸ್ತ್ರಿ ಕರ್ಕೊಂಬಂದು ಕೇಳ್ಬೇಕು ಸರ್ ನೀವು. ಜನ ಮನ ಮತ ವೀಕ್ಷಿಸಿ ನಿಮ್ಮ News18 ಕನ್ನಡದಲ್ಲಿ. ಕ್ಷೇತ್ರ ಮೀರಿದ ಕದನ, ರಾಜ್ಯವೇ ತಿರುಗಿ ನೋಡುವ ರಣಕಣ. ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ, ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ VIP ಅಖಾಡ. ವೀಕ್ಷಿಸಿ ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ.
ಪ್ರಜಾಪ್ರಭುತ್ವದ ಸಂಭ್ರಮ ಅಂತಿದೆ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇತ ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ, ಆಯಾಮಗಳು, ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ, ಮತದಾರನ ಮನಸ್ಥಿತಿ ಹೇಗಿದೆ, ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು, ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ, ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. 3 ಮಂದಿ ಜೀವ ಕೊಟ್ರಿ. ಕೇಳ್ರಪ್ಪೋ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ News18 ಚುನಾವಣಾ ಚಕ್ರ. ಇವತ್ತು ಗುರುಮಠಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್. ಬಿಜೆಪಿ ಅಂತೂ ಸ್ಟೇಟ್ ನಲ್ಲಿ ಸರ್ಕಾರ ಇದೆ, ಸೆಂಟ್ರಲ್ ನಲ್ಲಿ. ಗುರುಮಠಕಲ್ದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಅಂತೂ ಅಧಿಕಾರ ಮಾಡಿದೆ. ಈಗ ಸಾರ್ವಜನಿಕರು ಮಾತ್ರ ಎಲ್ಲಾರು ತೊಂದರೆಯಲ್ಲೇ ಇದ್ದಾರೆ. ಇವ್ರು ನಾವು ಮಾಡಿ ಅಂತ ಹೇಳ್ತಾರೆ. ಒಂದು ಸರ್ಕಾರ ಆಸ್ಪತ್ರೆಯಲ್ಲಿ ಹೋದ್ರೆ ಒಂದು ಎಕ್ಸ್ರೇ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ. ಒಂದು ರೋಡ್ಗಳ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳ್ತಾರೆ. ರೋಡ್ಗಳು ಇವತ್ತು ಹಾಕಿದ್ವ ಅಂದ್ರೆ ಒಂದೇ ತಿಂಗಳಲ್ಲಿ ಡಾಂಬರ್ ರೋಡ್ ಕಿತ್ತೋಗ್ತಾ ಇದಾವೆ. ಅಂತ ಪರಿಸ್ಥಿತಿ ಗುರುಮಠಕಲ್ ಕ್ಷೇತ್ರದಲ್ಲಿದೆ. ಈ ಕಾಂಗ್ರೆಸ್ನು ಬೇರೆ ಅಲ್ಲ, ಬಿಜೆಪಿನೂ ಬೇರೆ ಅಲ್ಲ, ಜೆಡಿಎಸ್ನು ಬೇರೆ ಅಲ್ಲ. ಈ 3 ಪಕ್ಷಗಳು ಒಂದೇ ಸಿದ್ಧಾಂತ, ಒಂದೇ ರೂಟು. ಬಟ್ ಜೆಂಡಗಳು ಮಾತ್ರ ಬೇರೆ ಕಾಣಿಸ್ತವೆ. ಈ ಸಂದರ್ಭದಲ್ಲಿ ಗುರುಮಠಕಲ್ ಕ್ಷೇತ್ರದ ಜನರಿಗೆ ನಾನು ಏನ್ ಕೇಳ್ತಾ ಇದ್ದೇನೆ ಅಂತಂದ್ರೆ, ಬಹುಜನ ಸಮಾಜ್ ಪಾರ್ಟಿ ಗುರುಮಠಕಲ್ ಕ್ಷೇತ್ರದಲ್ಲಿ ಗೆದ್ದಾಗ ಮಾತ್ರ ಜನರ ಅಭಿವೃದ್ಧಿ ಆಗಲು ಸಾಧ್ಯ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಂದು ರಾಜ್ಯವನ್ನು ಡೆವಲಪ್ಮೆಂಟ್ ಆಗಬೇಕಂದ್ರೆ ಪ್ರಾದೇಶಿಕ ಪಕ್ಷ ಮುಖ್ಯ. ಅದಕ್ಕೆ ಇಲ್ಲಿನ ಶಾಸಕರ ಪುತ್ರರಾದ ಈಗ ನಮ್ಮ ಯುವ ನಾಯಕರಾದ ಶರಣಗೌಡ ಕಂದುಕೂರು ಅವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಅವರ ತಂದೆಯವರಿಗೆ ಕೈ ಜೋಡಿಸಿ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ವಾದ ಮಾಡಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷವನ್ನು ಜಯಗೊಳಿಸಿ ನಮ್ಮ ಶರಣಗೌಡರನ್ನು ಗೆಲ್ಲಿಸಿ ಇಲ್ಲಿ ಗುರುಮಿಠಕಲ್ ಮತಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಇದರಲ್ಲಿ ಅಭಿವೃದ್ಧಿ ಪಡೆಯಬೇಕು. ಯಾಕಂದ್ರೆ ಅವರು ದೀನದಲಿತರ ಚಿಂತಕರು ಮತ್ತು ರೈತರ ಪಕ್ಷದಿಂದ ಬಂದವರು. ನಮ್ಮ ಕುಮಾರಣ್ಣನು ಯಾವಾಗಲೂ ಕೂಲಿ ಕಾರ್ಮಿಕರು ಮತ್ತು ಹಿಂದುಳಿದ ವರ್ಗದವರ ಭಾಗದವರನ್ನು ಅವರು ಚಿಂತನೆ ಮಾಡುವಂತ ಒಂದು ವ್ಯಕ್ತಿ. ಅಂತವರಿಗೆ ನಾವು ಬೆಂಬಲಿಸಿ ನಮ್ಮ ಮುಖ್ಯಮಂತ್ರಿ ಅವರಿಗೆ ಕೈ ಜೋಡಿಸಿ ನಮ್ಮ ಭಾಗದಿಂದ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸಿ ನಮ್ಮ ಶರಣಗೌಡನಿಗೆ ಜಯಗೊಳಿಸಿ ನಾವು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಹೇಳಿ ಮಾತು ಜೈ. 50 ವರ್ಷದಾಗ ಕಾಂಗ್ರೆಸ್ ಏನ್ ಮಾಡಿಲ್ಲ ಅಂತ ಈಗ ಸ್ಥಳೀಯ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷ ಹೇಳ್ತಾ ಇದ್ದಾರೆ. 50 ವರ್ಷದಲ್ಲಿ ಏನಾದ್ರೂ ಅಭಿವೃದ್ಧಿ ಮಾಡ್ಯಾರಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ, ಯಾರಿಂದಲೂ ಸಾಧ್ಯ ಇಲ್ಲ. ಈ ಒಂದು 50 ವರ್ಷ ನಮ್ ದೇಶ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು ಸೂದಿ ಸಹಿತ ತಯಾರಾಗ್ತಿದ್ದಿಲ್ಲ. ಆ ಸೂದಿ ಸಹಿತ ತಯಾರು ಮಾಡಿದಂತ ಯಾವ್ದಾದ್ರು ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಗುರುಮಿಠಕಲ್ ಅಭಿವೃದ್ಧಿ ಪಕ್ಷದಲ್ಲಿ ಬಂದ್ರೆ 50 ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂತಹ ಸಾಧನೆಗಳು, ಇವತ್ತಿರುವಂತಹ ಗುರುಮಿಠಕಲ್ ರಸ್ತೆಗಳು, ಅಭಿವೃದ್ಧಿಗಳು, ಕಾಲೇಜುಗಳು, ಇವತ್ತು ಅವ್ರೇನ್ ಜೆಡಿಎಸ್ ನವರು ಮಾತಾಡ್ಲತ್ತಾರಲ್ಲ, ಇವತ್ತು ಅವ್ರು ಜೆಡಿಎಸ್ ನಡೆಯುವ ರೋಡ್, ಇವತ್ತು ಜೆಡಿಎಸ್ ಮಕ್ಕಳೆಲ್ಲ ಕಲಿತಂತ ಸ್ಕೂಲ್ಗಳು, ಜೆಡಿಎಸ್ ಇರುವಂತ ಎಲ್ಲ ಕಾರ್ಯಕರ್ತರು ಇವತ್ತು ಅದೇ ನಮ್ಮ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿವೃದ್ಧಿ ಮಾಡಿದಂತ ಒಂದು ರೋಡ್ಗಳಲ್ಲಿ ಇವತ್ತು ತಿರುಗಾಡ್ಲತ್ತಾರೆ. ಇವ್ರನ್ನ 5 ವರ್ಷ ಮಾಡಿದ್ದು ಏನ್ ಮಾಡಿದ್ದಾರೆ? 5 ವರ್ಷ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಅನುದಾನಗಳು ಇರುವಂತ ಅನುದಾನವನ್ನ ಮಾತ್ರ ಅವರನ್ನ ಬಳಸ್ಕೊಂಡಿದ್ದಾರೆ. ಅವ್ರಾಗ ಸುಣ್ಣ ಹೊಡಕ್ಕೂ ಅವ್ರಿಗೆ ಕಾಂಗ್ರೆಸ್ ಜೆಡಿಎಸ್ ಅವರಿಗೆ ಆಗಲ್ಲ. ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ, ಈ ದೇಶದಲ್ಲಿ, ಈ ಗುರುಮಿಠಕಲ್ದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲ್ಲೋದು, ಬೇರೆ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ನೌಕರು ಪಾರದರ್ಶಕವಾಗಿ ಕೆಲಸ ಮಾಡುತ್ತಿರುವುದರಿಂದ ಈಗಿನ ಸರ್ಕಾರ, ಬಿಜೆಪಿ ಸರ್ಕಾರ, ಯಡಿಯೂರಪ್ಪನ ಹಿಡಿದು ಬೊಮ್ಮಾಯಿ ಅವರಿಗೆ ಅವ್ರ
ಸರ್ಕಾರಿ ನೌಕರ ಸಮಸ್ಯೆಗಳನ್ನು ಸ್ಪಂದಿಸ್ತಿರೋದ್ರಿಂದ ಒಳ್ಳೆಯ ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಒಂದೇ ಒಂದು ವಿಷಯ. 45 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದೆ, 5 ವರ್ಷದಲ್ಲಿ JDS ಆಡಳಿತ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇವತ್ತೇನಾದ್ರೂ ರೈತರಿಗೆ ಸಹಾಯ ಆಗ್ಯದ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ, ಅದು ಮೋದಿ ಅವರಿಂದ ಮಾತ್ರ ಸಹಾಯ ಆಗ್ಯದ. ಅದು ಹೆಂಗಂತಂದ್ರ ಈಗ ಬಹುಶಃ ಬಹಳ ಜನ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕಾರ್ಡ್ ಕೊಡ್ಲಕ್ ಬಂದಾರ. ಆ ಗ್ಯಾರಂಟಿ ಕಾರ್ಡ್ ಕೊಡೋದಕ್ಕಿಂತ ಮೊದಲೇನೆ ಕಿಸಾನ್ ಸಮ್ಮಾನ್ ಯೋಜನೆ 8 ವರ್ಷದಿಂದ ಪ್ರತಿಯೊಬ್ಬರ ಖಾತೆಗೆ 1 ಪೈಸೆ ಕಟ್ ಆಗದೇನೆ 52 ಲಕ್ಷ ರೈತರಿಗೆ ಕರ್ನಾಟಕದಲ್ಲಿ ಸಿಕ್ಕಿದೆ. ಅದನ್ನು ಪ್ರತಿಯೊಬ್ಬ ಜನ ನೆನ್ಪಿಟ್ಕೊಳ್ಬೇಕು. ಮೋದಿಜಿ ಅವರಿಂದ ರೈತರಿಗೆ ಸಹಾಯ ಆಗಿದೆ ಅಂತ. ಆದ್ರೆ ಇವತ್ತು ಗ್ಯಾರಂಟಿ ಕಾರ್ಡ್ ಕೊಡ್ಲಿಕ್ಕೆ ಬಂದಾರ, ಅದನ್ನ ನಂಬಲಿಕ್ಕೆ ಹೋಗ್ಬೇಡ್ರಿ. ಬರ್ತಕ್ಕಂಥ ದಿನದಲ್ಲಿ ಈ ಭಾಗದ ಕೋಲಿ ಸಮಾಜದ ಜನಸಂಖ್ಯೆ ಹೆಚ್ಚಿದೆ. ನಮ್ಮ ಕೋಲಿ ಸಮಾಜಕ್ಕೆ ಮೋಸ ಮಾಡಿರ್ತಕ್ಕಂಥ ಲೀಡರ್ ಯಾರಾದ್ರೂ ಇದ್ರೆ ಅದು ಬಾಬುರಾವ್ ಚಿಂಚನ್ಸೂರ್. 2023ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಪ್ಪದೇ ಕಾಂಗ್ರೆಸ್ ಸರ್ಕಾರ ಕೈಯಲ್ಲಿ ತಗುತ್ತೆ. ಅದೇ ರೀತಿಯಾಗಿ ಈ ಗುರುಮಿಟ್ಕಲ್ ಪಟ್ಟಣದಲ್ಲಿ 40 ವರ್ಷದಿಂದ 50 ವರ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನ್ ಮಾಡಿದಾರೆ ಅಂತ ಹೇಳಿ ಹೇಳ್ತಾ ಇದಾರಲ್ಲ, ಆದ್ರೆ ಅಭಿವೃದ್ಧಿ ಮನಾರ್ ಮಾಡಿದ್ದಾರೆ. ಆದ್ರೆ ಇದೆಲ್ಲ ಇವತ್ತಿನ ಹುಡುಗರಿಗೆ ಗೊತ್ತಿಲ್ಲ ಖರ್ಗೆ ಸಾಹೇಬ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ, ಎಲ್ಲ ಹಿರಿಯರಿಗೆ ಗೊತ್ತು. ಅದೇ ರೀತಿಯಾಗಿ ಈ 2023ರಲ್ಲಿ ಈ ವಿಧಾನಸಭೆ ಚುನಾವಣೆಯಲ್ಲಿ ತಪ್ಪದೇ ಕಾಂಗ್ರೆಸ್ ಪಕ್ಷಕ್ಕೆ ಜಯಬೇರಿ ಆಗ್ತದೆ ಅಂತ ಹೇಳಿ ನಾನು ಮನಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಅದು ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಮತಕ್ಷೇತ್ರದಲ್ಲಿ ಮತದಾರರು ಯಾವ ಪಕ್ಷಕ್ಕೆ ಮತ ಕೊಡ್ಬೇಕಂತ ಹೇಳಿ ಈಗ ಕಾಯ್ತಾ ಇದ್ದಾರೆ. ತಪ್ಪದೆ ಕರ್ನಾಟಕ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾತ್ರ ಗೆಲ್ಲೋದು ಮಾತ್ರ ಖಚಿತ. ಈ ಗುರುಮಿಟ್ಕಲ್ ಭಾಗದಲ್ಲಿ ಕಾಂಗ್ರೆಸ್ ಮಾಡ್ಯಾರ ಅಂತಾರ, ಇವಾಗಿಂದ ಇವರು ಬಿಜೆಪಿದವರು ಮಾಡಿದಂತಾರ, ಮತ್ತೆ ಇವಾಗ 5 ವರ್ಷ ನಿಂತ JDS ಅವರು ಮಾಡ್ಯಾರ ಅಂತಾರ. ಮತ್ತೆ ಎಲ್ಲರೂ ಮಾಡ್ಯಾರಪ್ಪ. ಮತ್ತೆ ಇವತ್ತಿನ ಗುರುಮಿಟ್ಕಲ್ ಭಾಗದಲ್ಲಿ ಎಷ್ಟು ವಿದ್ಯಾರ್ಥಿಗಳವರ, ಒಬ್ಬರಿಗೆ ಒಂದು ನೌಕರಿ ಇಲ್ಲ, ಒಬ್ಬರಿಗೆ ಎಜುಕೇಶನ್ ಬರಬರ್ ಇಲ್ಲ, ಒಂದು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಗರ್ಭಿಣಿ ಹೋಗಿದ್ರೆ ಅಲ್ಲಿ ಆಪರೇಷನ್ ಥಿಯೇಟರ್ ಇಲ್ಲ, ಒಂದು ಬ್ಲಡ್ ಚೆಕಪ್ ಇಲ್ಲ ಅಲ್ಲಿ. ಮತ್ತೆ ಎಲ್ಲ ಮಾಡಿರಂದಿರಲ್ಲ, ಈ ಗುರುಮಿಟ್ಕಲ್ ಭಾಗದಲ್ಲಿ ಮಾಡಬೇಕಿತ್ತೀರಿ. ಸರಿಯಾದ ರೋಡ್ ಇಲ್ಲ, ಅನೇಕ ವಸ್ತುಗಳು ಇದೆ. ಇದಕ್ಕೋಸ್ಕರ ನಾನು ಹೇಳೋದಪ್ಪ ಏನಂದ್ರೆ, ಈ ಗುರುಮಿಟ್ಕಲ್ ನಲ್ಲಿ ಅಭ್ಯರ್ಥಿ ಆಗ್ಬೇಕಂದ್ರೆ KV ವಾಸು ಸರ್ ಅವರು ಬರಬೇಕು. ಈ ಗುರುಮಿಟ್ಕಲ್ ಸಿದ್ಧಾಂತ ಒಂದು ಅಂಬಿಗರ ಚೌಡಯ್ಯ, ಕನಕದಾಸ್ ಅವರ, ಬಾಬಾ ಸಾಹೇಬ್ ಅಂಬೇಡ್ಕರ್, ಟಿಪ್ಪು ಸುಲ್ತಾನ್, ಸಂತ ಸೇವರಾಜ್ ಮಹಾರಾಜ್ ಅವ್ರು ನಡೆದಂತ ಒಂದು ಸಿದ್ಧಾಂತ ಪಾರ್ಟಿ ಅದು ಬಹುಜನ ಸಮಾಜ ಪಾರ್ಟಿ. ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳ್ತಿದ್ರು, ನಮ್ಮ 75 ವರ್ಷದಿಂದ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ರು. ನಮ್ಮ ದಲಿತ ರಾಜ್ಯಾಂಗದ ನಮ್ಮ ಸಂವಿಧಾನಬದ್ಧವಾಗಿ ಶಾಸಕರಾಗಿರ್ತಕ್ಕಂಥ ಗುರುಮಿಟ್ಕಲ್ ಇಂದ ಬೆಳೆದು ದಿಲ್ಲಿಯವರೆಗೆ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಒಬ್ಬ ಅಂಬೇಡ್ಕರ್ ವಿಗ್ರಹ, ಅಂಬೇಡ್ಕರ್ ಮೂರ್ತಿ ಮತ್ತು ಬಾಬು ಜಗಜೀವನ್ ಅವರ ಮೂರ್ತಿ ಹಾಕಲು ಸಾಧ್ಯವಾಗಲಿಲ್ಲ ಅವರಿಗೆ. ಇವತ್ತಿನ ದಿವಸ ನಮ್ಮ ಹೆಮ್ಮೆಯ ಶಾಸಕರ ಪುತ್ರರಾಗಿರ್ತಕ್ಕಂಥ ಶರಣಗೌಡ ಕಂದಕೂರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ಅವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಹಾಗೂ 5 ವರ್ಷದಲ್ಲಿ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಹುಡುಕುವ ಕೆಲಸದಲ್ಲಿದ್ದಾರೆ. ಅವರಿಗೆ ಅಭ್ಯರ್ಥಿಗಳು ನಿಲ್ಲಲು ನಡುಕ ಉಂಟಾಗಿದೆ. ನಮ್ಮ ಅಭ್ಯರ್ಥಿಯನ್ನು ನೋಡಿ ಇವತ್ತು ಗೊತ್ತಾಗಿದೆ, ಮತದಾರರು ಆಲ್ರೆಡಿ ತೀರ್ಪು ಮಾಡಿದ್ದಾರೆ ಯಾರನ್ನು ಗೆಲ್ಲಿಸಬೇಕಂತ ಹೇಳಿ. ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ, ಕರ್ನಾಟಕಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಅಷ್ಟೇ ಶತಸಿದ್ಧ. ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಅತ್ಯಂತ 50,000 ಮೆಜಾರಿಟಿಲಿಂದ ಶರಣಗೌಡ ಕಂದಕೂರ್ ಅವರು ಶಾಸಕರಾಗಿ ಹೇಳುತ್ತಾನೆ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು JDS ನವರು ಎಲ್ಲಾ ಪಕ್ಷದ ಬಗ್ಗೆ ಅವರ ಲೀಡರ್ ಅವರು ಮಾತಾಡಿದ್ದಾರೆ. ಅಭಿವೃದ್ಧಿ ಅಂತಿದಾರಲ್ಲ, 75 ವರ್ಷದಿಂದ ಏನೇನು ಅಭಿವೃದ್ಧಿ ಹೊಂದಿದೆ ಗುರುಮಿಟ್ಕಲ್ ನೋಡ್ತಾ ಇದ್ದಾರೆ ಜನರು. ಹೊರತು ಈಗ ಸಿದ್ಧಾಂತವಾಗಿ ಮಹಾಪುರುಷರ ಸಿದ್ಧಾಂತವಾಗಿ ನಡೆದದ್ದು ಒಂದು ಪಕ್ಷ ಯಾವ್ದಾದ್ರು ಇದ್ದಾರೆ ಅಂದ್ರೆ ಅದು ಬಹುಜನ ಸಮಾಜ ಪಕ್ಷ. ಎಕ್ಸಾಂಪಲ್ ನೀವು ಉತ್ತರ ಪ್ರದೇಶದಲ್ಲಿ ನೋಡಬಹುದು. ಈಗ 10 ವರ್ಷದಿಂದ KP ವಾಸನವರು ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಬಂದು ದುಡಿತಾ ಇದ್ದಾರೆ ಹಗಲು ರಾತ್ರಿ.
ಅವ್ರಿಗೆ ಮತಕ್ಷೇತ್ರ ಅವರು ಓಟು ನೀಡಿ ಅವ್ರು ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಅದಕ್ಕೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅವರು ಅಡಗ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ದಾಗ ಬಿಜೆಪಿದಾಗ ಟಿಕೆಟ್ ಆಗಿ ಅವರು ಆ ಪಾರ್ಟಿ ಈ ಪಾರ್ಟಿ ಅಂತ ಅಧಿಕಾರಕ್ಕಾಗಿ ಹೊಡ್ತಿದ್ದಾರೆ ಹೊರತು ಜನರ ಸೇವೆಗಾಗಿ ಅಲ್ಲ. ಅವ್ರಿಗೆ ಅಧಿಕಾರ ಬೇಕಾಗಿ ಅವರು ಪಕ್ಷದಲ್ಲಿದ್ದಾರೆ ಹೊರತು ಜನರ ಕೆಲಸಗಳಿಗಲ್ಲ. ಈಗ ಗುರುಮಿಟ್ಕಲ್ ಅಭಿವೃದ್ಧಿ ಬೇಕಪ್ಪ ಅಂದ್ರೆ ಕೆ.ಬಿ. ವಾಸಿ ಅವರಿಗೆ ಓಟ್ ಹಾಕಿ ನಾವು ಗೆಲ್ಲಿಸಬೇಕೆಂದು ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಎಲ್ಲ ಗುರುಮಿಟ್ಕಲ್ ಮತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತಂದು ಹೇಳ್ತಾರ, ಅವರಿಗೆ ನಾಚಿಕೆ ಬರಬೇಕು. ಯಾಕಂದರೆ ಗುರುಮಿಟ್ಕಲ್ನಲ್ಲಿ ಅಭಿವೃದ್ಧಿ ಮಾಡಿದ್ದೆ ಖರ್ಗೆ ಸಾಹೇಬರು. ಅಭಿವೃದ್ಧಿ ಅಧಿಕಾರರೆಂದೇ ಹೆಸರು ಪಡೆದಿರುವ ಮಲ್ಲಿಕಾರ್ಜುನ ಖರ್ಗೆರ ಬಗ್ಗೆ ಯಾವುದೇ ರೀತಿಯ ಅಹಿಕರ ಮಾತುಗಳನ್ನು ಆಡಿದರೆ ನಮಗೆ ಬಹಳ ಬೇನೆ ಆಗ್ತದೆ. ಯಾಕಂದ್ರೆ ಅವರು ಮಾಡಿರುವಂತ ರೋಡ್ಗಳ ಮೇಲೆ ನಾವು ತಿರುಗಾಡಿರ್ತೀವಿ, ಅವ್ರು ಮಾಡಿರುವಂತ ಶಾಲೆಗಳಲ್ಲೇ ನಾವು ಓದ್ಕೊಂಡು ಈ ಲೆವೆಲ್ಗೆ ಬಂದಿವಿ. ಅವರು ಒಂದು ಮಾಡಿಲ್ಲ ಅಂದ್ರೆ ನಜರಾಪುರ್ಗೆ ಹೋಗುವ ರೋಡ್ ಹೆಂಗಿತ್ತು ಯಾರನ್ನ ನೋಡಿದ್ರೆ? ಅದು ರೋಡ್ ಮಾಡಿದ ಯಾರು? ಬೆಟ್ಟದಳ್ಳಿಗೆ ರೋಡ್ ಮಾಡ್ಯಾರ, ಅದು ಮಾಡಿದ ಯಾರು? ಕಾಂಗ್ರೆಸ್ ಮಾಡ್ಯಾರ ಏನ್ ಬೇರೆಯವರು ಮಾಡ್ಯಾರ? ಅದು ಇದು ಅಂತಂದು ಅವ್ರು ಇನ್ನ ಮಾತು ಖರ್ಗೆ ಸಾಹೇಬ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಕಾಂಗ್ರೆಸ್ ಪಕ್ಷ, ಜೆಡಿಎಸ್ ಪಕ್ಷ, ಬಿಜೆಪಿ ಪಕ್ಷ ಯಾವ ಕೆಲಸ ಕೂಡ ಮಾಡಿಲ್ಲ. ಯಾಕಂದ್ರೆ ಹಾಸ್ಪಿಟಲ್, ದವಾಖಾನೆಯಲ್ಲಿ, ರೋಡ್ನಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಕೆಲಸಗಳಿಲ್ಲ. ಜನರು ಈ ಸಲ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಬಿಎಸ್ಪಿ ಅನ್ನು ಗೆಲ್ಲಿಸ್ತಾರೆ ಎಂಬುದು ಈ ಜನರಲ್ಲೇ ತಕ್ಕ ಪಾಠ ಕಲಿಸ್ತಾರ. ಮತ್ತ ಬಿಎಸ್ಪಿ ಅನ್ನ ಅಭ್ಯರ್ಥಿ ಕೆ.ಬಿ. ವಾಸಣ್ಣ ಅವರಿಗೆ ಮತ ಹಾಕ್ತಾರ. ಈ ಜನರು ಎಲ್ಲರೂ ಈ ಸಮೀಕ್ಷೆ ಮಾಡಿ ಬಂದಿದ್ದೀವಿ ನಾವೆಲ್ಲ. ಈ ಸಲ ಬಿಎಸ್ಪಿ ಪಕ್ಷನೇ ಬರುತ್ತಾ ಎಂದು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಗುರುಮಟ್ಕಲ್ ಮತಕ್ಷೇತ್ರದಾಗ ಕನಿಷ್ಠ 8 ಸಲ ಗೆದ್ದಿದ್ದು ಖರ್ಗೆ ಸಾಹೇಬ್ರು. 8 ಸಲ ಗೆದ್ದು ಇಲ್ಲಿ ಹಳ್ಳಿಂದ ಡಿಲ್ಲಿಗೆ ಹೋದ್ರು. ಇಲ್ಲಿ ಗುರುಮಟ್ಕಲ್ ಯಾರು ತಂದಿಟ್ರು? ಬಾಬುರಾವ್ ತಂದಿಟ್ಟ. ಯಾಕ? ಅವ್ರ ಮಗನ ಗೆಲ್ಲುವ ಸಲುವಾಗಿ. ಆದ್ರೆ ಗುರುಮಟ್ಕಲ್ಗೆ ಇಲ್ಲಿವರೆಗೆ ಗೂಳಿ ಹೋಗೋದು ತಪ್ಪಿಲ್ಲ. ಖರ್ಗೆ ಸಾಹೇಬ್ರು ಮನ್ಸು ಮಾಡಿದ್ರೆ ಏನ್ ಬೇಕಾದ ಆಗ್ತಿತ್ತು ಗುರುಮಟ್ಕಲ್ದಾಗ. ಖರ್ಗೆ ಸಾಹೇಬ್ ಮನ್ಸು ಮಾಡಿಲ್ಲ, ಒಬ್ಬರಿಗೆ MLC ಕೊಟ್ಟಿಲ್ಲ, ಏನು ಮಾಡ್ಲಿಲ್ಲ ಖರ್ಗೆ ಸಾಹೇಬ್ರು. ಮತ್ತೆ ಬಾಬ್ರಿಗೆ ತರ್ಲತ್ತಾರ ಖರ್ಗೆ ಸಾಹೇಬ್ರು. ಆದ್ರೆ ಶರಣಗೌಡ ಕಂದಕೂರು ಮತ್ತು ಈಗ ಪ್ರಾದೇಶಿಕ ಪಕ್ಷ ಇಡೀ ಇಂಡಿಯಾದಾಗ ಪ್ರಾದೇಶಿಕ ಪಕ್ಷ ಎಷ್ಟು 12 ರಾಜ್ಯಗಳಿಂದ ಆಳ್ತಾ ಇದೆ ಪ್ರಾದೇಶಿಕ ಪಕ್ಷ. ಇವರು ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರ? ರಾಹುಲ್ ಗಾಂಧಿ ಕೇಳೇ ಮಾಡಬೇಕು, ಬಿಜೆಪಿ ಮೋದಿಗೂ ಕೇಳೇ ಮಾಡಬೇಕು. ಆದ್ರೆ ಜೆಡಿಎಸ್ ಬಂದ್ರೆ ಕುಮಾರಣ್ಣನೇ ಹೆಡ್ ಬಾಸ್ ಇರ್ತಾರ. ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಈಗ ಇದೇ ಪಕ್ಕದ ತೆಲಂಗಾಣದಲ್ಲಿ ನೋಡ್ರಿ ಎಷ್ಟು ಯೋಜನೆಗಳದಾವ. ಇದ ನಮ್ ಕರ್ನಾಟಕದಾಗ ಏನಾಗಿದೆ? ಈ ಸಲ ಮಾತ್ರ ಕಂಪಲ್ಸರಿ ಜೆಡಿಎಸ್ ಆಗ್ಬೇಕು, ಕುಮಾರಣ್ಣ ಸಿಎಂ ಆಗ್ಬೇಕು, ಶರಣಗೌಡ ಕಂದಕೂರ್ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, ಯಾದಗಿರಿ ಉಸ್ತುವಾರಿ ಆಗ್ಬೇಕು. ಗುರುಮಿಟ್ಕಲ್ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಅಥವಾ ಇಲ್ಲ ಎಂಬುದು ಇಲ್ಲಿನ ಕ್ಷೇತ್ರದ ಜನರ ಅಭಿಪ್ರಾಯವಾಗಿದೆ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪೋ ಕೇಳಿ ಪ್ರಿಯ ಮತ